ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮೂರಿಗೆ ಈಶ್ವರ್ ಮಲ್ಪೆಯವರು ಬಂದಿದ್ದರು. ಏನಕ್ಕೆ ಅಂತಂದರೆ ಒಂದು ಹುಡುಗನ್ನ ರೆಸ್ಕ್ಯೂ ಮಾಡಬೇಕಾಯಿತು. ನಿಮಗೆ ಕಾಣ್ತಾ ಇದ್ದಲ್ಲ ಕಾಲುವೆ, ಈ ಕಾಲುವೆಯಲ್ಲಿ ನಮ್ಮೂರು ಹುಡುಗ ಈಜೊಡಿಯೋದಕ್ಕೆ ಅಂತ ಹೋಗಿ ಕಾಣ್ತಿರಲಿಲ್ಲ. ನಾವು ಈಶ್ವರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಅವರು ನಮ್ಮ ಡಿಸ್ಟಿಕಲ್ಲೇ ಬೇರೆ ಒಂದು ಕೇಸಲ್ಲಿದ್ದರು. ಅದನ್ನ ಮುಗಿಸಿ ಬರೋದಕ್ಕೆ ಮಧ್ಯಾಹ್ನ ಆಯಿತು. ಅವರು ಬಂದು ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅವ್ರ ಟೀಮ್ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತಿದ್ರು. ನಮ್ಮೂರವರು ಹೆಲ್ಪ್ ಮಾಡ್ತಿದ್ರು ಅವ್ರಿಗೆ, ಹಗ್ಗ ಹಿಡ್ಕೊಳ್ಳೋದು ಅದು ಇದು ಮಾಡೋದು. ಹುಡುಕ್ತಾ ಫುಲ್ಲು ಸಂಜೆ ಆಗೋಯ್ತು. ಆ ಕತ್ಲೆಯಲ್ಲಿ ನೀರು ಕ್ಲಾರಿಟಿ ಇರಲ್ಲ, ಏನು ಕಾಣಲ್ಲ ಅಂತಂದ್ಬಿಟ್ಟು ಅವರು ಇವತ್ತು ಬೇಡ ನಾಳೆ ಹುಡ್ಕೋಣ ಅಂತಂದರು. ಅವರು ಬೆಳಿಗ್ಗೆನೇ ಬಂದು ಲೋಕಲ್ ವಿಲೇಜರ್ಸ್ ಹತ್ರ ಮಾತಾಡ್ಕೊಂಡು ಎಲ್ಲಿ ಯಾವ ರೀತಿ ಐತೆ ಅಂತ ಕಾಲುವೆ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೊಂಡು ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಸೆಟ್ ಮಾಡ್ಕೊಂಡು ಎಲ್ಲರ ಹತ್ರ ಮಾತಾಡಿ ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾರೆ. ಅವ್ರು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರ ಬಾಡಿ ಕಿಟ್ಟು ಸಿಲಿಂಡರು ಎಲ್ಲನೂ ಹಾಕಬೇಕು. ಅದು ಇಲ್ಲಿ ವಿಡಿಯೋದಲ್ಲಿ ಐತೆ ನೋಡಿ. ಹೋಯ್ತಾ ಅಲ್ವಾ? ಫುಲ್ ಹೊಳಿಕೊಂಡಾಯ್ತದೆ. ಅಲ್ಲೋಯ್ತು ಅಲ್ಲಿ ಅವರು ನೀರೊಳಗೆ ಮುಳುಗಿ ಹುಡುಕ್ತಾ ಹಂಗೆ ಮುಂದೆ ಹೋಗ್ತಾ ಇರ್ತಾರೆ. ನಾವು ಅದನ್ನ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಿದ್ದೋ. ನೀರೊಳಗಡೆ ಬಬಲ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಅವ್ರು ಇರ್ತಾರೆ ಅಂತ ಆ ಬಬಲ್ಸ್ನೇ ಫಾಲೋ ಮಾಡ್ಕೊಂಡು ನಾವು ಹಂಗೆ ಮುಂದೆ ಹೋಗ್ತಿದ್ದೋ.
ಎಲ್ಲ ಬಂದರೆ ನಮ್ಮಿಂದ ಅವ್ರು ನಾನು ಇಲ್ಲೇ ಸುಟ್ಟಾಪುರ ಹೊಂದ್ಕೊಡೋರು ಎಲ್ಲ ಹುಡುಕಂತ ಗಣೇಶ್ ಕಡ್ಡಿ ಹೊಡೆದಿಲ್ಲ ಅವನು ಅಲ್ಲಿ ಏರ್ ಗೊತ್ತಾದ್ರೆ ಅಲ್ಲೇ ಇರೋದು. ಗಣೇಶ್ ಕಡ್ಡಿಗೆ ಹೋದ್ರೆ ಗೊತ್ತಿಲ್ಲ ಅಂದರೆ ಹೇಳ್ತಾವೆ ತಿಳ್ಕೊ ಅವನಿಗೆ ಅಲ್ಲ ಮಿಲ್ಟ್ರಿ ತಿಲಕ್ರೋಡ ಕವಲಿ ಕಲ ಆಯಿತು ಅಲ್ಲನೂ ಅಲ್ಲ ಕಲ ಕವಲಿ ಇವನು ನೋಡು ನರೇಂದ್ರ ಬಾಹುಬಲಿ ಕಟ್ಟೆ ಅಂದರೆ ತಿಲಕ ಇಷ್ಟೇ ಎತ್ತರ ಅದೇ ನಾನು ಕೇಳಿದ್ದು. ಅದು ದೊಡ್ಡ ಕಟ್ಟೆ ಚಿಕ್ಕ ಕಟ್ಟೆ ಹಗ್ಗ ಕಟ್ಟಿಲ್ಲ, ಬರೀ ಈ ಜೋಡಿದಾನೆ ಹೋಯ್ತಾ ಇರೋದು. ಅಲ್ಲಿ ನೀರು ಒಳಗಡೆ ಒಂದು ಕಟ್ಟೆ ಐತೆ, ಆ ಕಟ್ಟೆ ಬಿಟ್ಟು ಹೋಗಿರಲ್ಲ ಬಾಡಿ ಅಂತ ಅವರೇ ಹೇಳಿ ಆಮೇಲೆ ಮುಂದೆ ಹುಡ್ಕೋಣ ಅಂತ ಅಂದ್ಬಿಟ್ಟು ಮುಂದೆ ಕರ್ಕೋಗ್ತಾರೆ. ಅವರು ಹಾಕತ್ತಾ ಇರೋದು ಕಬ್ಬಿಣದ ಬೆಲ್ಟ್, ಅದು 25 kg ಇರುತ್ತೆ. ಅದು ಒಳಗೆ ಮುಳುಗೋದಕ್ಕೆ ಸಪೋರ್ಟ್ ಮಾಡಲಿ ಅಂದ್ಬಿಟ್ಟು ಹಾಕ್ಕೊಂಡು ಇಳಿತಾರೆ. ಎಲ್ಲ ಬರಬೇಡಿ. ಇಲ್ಲ ವಿವೇಕೆಲ್ಲ ಕೆಲ್ಸಕ್ಕೆ ಹೋದ್ನಾ ಬೆಂಕಿ ಹಸು ಕಡಿಗಿರ್ ದರ್ಸು ಬಾಮ್ಮ ಇದುವರೆಗೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಏನು ಚಾಂಪಿಯನ್ ಟೂರ್ಗಳು ಇಲ್ಲಿಂದ ಬೇಕನ್ನ ಹೇಗಿರ್ತಿದೆ ಬಿಟ್ಟವ ಒಯ್ದು ಮುಗಿಸೋಕ್ಕಾಗಿಲ್ಲ ಸೋಮಣ್ಣ ಅಂಗಡಿಲಿ ಒಂದು ಎಣ್ಣೆ ಪ್ಯಾಕೆಟ್ ಹಾಕಿ ಅಲ್ಲಿ ಹೋಗಿ ಫೋನ್ ಆಗ್ರಿ. ಗಾಡಿ ಯಾರಿಗೆ ಹೇಳಿ ಕೇಳಿ ತಂದಿದ್ರು ಅಂತ ನಡ್ಕಬಾನು ಯಾರು ಹೇಳಿ ಕೇಳಿದ್ದೀನಿ ಮೊದಲೇ ಪೆಟ್ರೋಲ್ ಇಲ್ಲ ಅದ್ರಲ್ಲಿ ಪೆಟ್ರೋಲ್ ಏನು ನೆನೆ 300 ರೂಪಾಯಿ ಅಷ್ಟು ಅದೇ ಖಾಲಿ ಮಾಡ್ಕೊಳ್ಬೇಕಂತ. ಚೇತಾ ಬಾಯಿತು ಮೇಕೆ ಹೊತ್ತಲ್ಲ ತಡೀರ ಎಷ್ಟು ಕ್ಯೂರಿಯಾಸಿಟಿ. ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಹಾಕಿ ನೋಡ್ತಾಯಿದ್ರು. ನೋಡ್ತಿದ್ದಂಗೆ ಒಂದು ಸಿಲಿಂಡ್ರ್ ಅವ್ರ ಹತ್ರ ಇದ್ದದ್ದು ಖಾಲಿ ಆಯಿತು. ಅವಾಗ ಮತ್ತೆ ಇನ್ನೊಂದು ಸಿಲಿಂಡರ್ ಹಾಕಿದ್ರು, ಆಕ್ಸಿಜನ್ ಸಿಲಿಂಡರ್. ಆ ಸೈಡ್ ನೋಡಿಲ್ಲ, ಆ ಸೈಡ್ ನೋಡ್ಕೊಂಡ್ ಬಂದ್ಬಿಡೋದತ್ತ ಅವರು. ಆಮೇಲೆ ಬಾಡಿ ಸಿಕ್ತು. ನಮ್ಮೂರವ್ರ ಹತ್ರ ಚೆನ್ನಾಗಿ ಮಾತಾಡಿ ಅವ್ರನ್ನ ಎನ್ಕರೇಜ್ ಮಾಡಿ ಕಳಿಸ್ಬೇಕು. ನಿಮ್ಮೂರಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಈ ಥರ ಯಾವುದಾದ್ರು ಕೇಸ್ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಪ್ಲೇ ಮೇಲೆ ಶೋ ಆಗ್ತಿರೋದೇ ಇವ್ರ ನಂಬರು. ಮತ್ತು ಇದನ್ನು ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋಯಿಂದ ಇನ್ನೂ 4 ಜನಕ್ಕೆ ಯೂಸ್ ಆಗಲಿ, ಹೆಚ್ಚಿನ ಜನಕ್ಕೆ ಯೂಸ್ ಆಗಲಿ. ಅವ್ರು ಬಂದು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ.